ಹಾಗಾದ್ರೆ ವೆಲ್ಕಮ್ ಬ್ಯಾಕ್. ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವ್ರು ನೋಡ್ತಾ ಇದ್ದಾರೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಬಿಕಾಸ್ ಹಳ್ಳಿ ಪ್ರತಿಭೆ ಆ್ಯಂಡ್ ಸಿಕ್ಕಾಪಡೆ ಶಾರ್ಟ್ ಫಿಲಮ್ಸ್ಗಳೆಲ್ಲ ನೋಡಿದ್ವಿ ನಾವು. ಕನ್ಸಿಸ್ಟೆಂಟ್ ಆಗಿ ಒಂದೇ ಟೇಕಲ್ಲಿನೇ ಸಿಕ್ಕಾಪಡೆ ಒಂದು ಲೆಂತಿ ಡೈಲಾಗ್ ಇರುವಂಥ ಒಂದು ಡೈಲಾಗ್ಗಳನ್ನ ನಿರ್ಗಳವಾಗಿ ಹಂಗೆ ಹೊಡೆಯುವಂಥ ಪ್ರತಿಭೆ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆಂಟಾಗಿ ಕಾಣಿಸ್ತಾರೆ. ಆ್ಯಂಡ್ ರಿಯಾಲಿಟಿ ಶೋಗಳನ್ನ ಮಾಡಿರುವಂಥ ಒಂದು ಅನುಭವ ಇದೆ. ಆ್ಯಂಡ್ ಟ್ಯಾಲೆಂಟ್ ಇದೆ. ಆ್ಯಂಡ್ ಮುಖ್ಯವಾಗಿದೆ, ಮುಂಚೆ ಆದಂಗೆ ಟ್ಯಾಲೆಂಟ್ ಇದೆ. ಸೊ ಅದನ್ನು ಇಟ್ಕೊಂಡು ಖಂಡಿತವಾಗೂ ಬಿಗ್ ಬಾಸ್ ಮನೆ ಒಳಗೆ ತುಂಬ ಒಂದು ಒಂದು ಪ್ರಯಾಣ ಅಂತೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಮನುಷ್ಯನಿಗೆ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ಗೆ ಒಂದು ಒಳ್ಳೆತನ ಸೇರ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಈ ಮನುಷ್ಯ ಖಂಡಿತವಾಗ್ಲೂ ಫೈನಲೇ ಹತ್ರ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಸುಮಾರು ರಿಯಾಲಿಟಿ ಶೋಗಳು ಮಾಡಿರೋದ್ರಿಂದ ಆ್ಯಂಡ್ ಈ ಮನುಷ್ಯನಿಗೆ ಜನ ಪರಿಚಯನೂ ಕೂಡ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಅಭಿಮಾನಿಗಳಿದೆ. ನನಗೂ ಕೂಡ ಆ ಮನುಷ್ಯನದೊಂದು ಆ ಡೈಲಾಗ್ಗಳು ಅಥವಾ ಒಂದು ಸ್ಪಾಂಟೇನಿಯಸ್ ಆಗಿ ಹೇಳ್ತಾರೆ ಗೊತ್ತಾ. ಸೊ ಆ್ಯಂಡ್ ಆ ಒಂದು ಪ್ರಾಸಬದ್ಧವಾಗಿರುವಂಥ ಡೈಲಾಗ್ಗಳು ಹೇಳ್ತಾರೆ. ಅದು ಕಾರಣ ಏನು ಅಂತಂದರೆ ಆ ಒಂದು ಹಳ್ಳಿ ಪ್ರತಿಭೆ, ಆ ಒಂದು ಟ್ಯಾಲೆಂಟ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಒಳ್ಳೆತನ ಅನ್ನುವಂಥದ್ದು, ಜೊತೆಗೆ ಆ ಟಾಸ್ಕಲ್ಲಿ ಏನಾದರೂ ಸಖತ್ತಾಗಿ ಆಡಿದ್ರೆ ಖಂಡಿತವಾಗ್ಲೂ ಈ ಮನುಷ್ಯ ಫಿನಾಲೆ ಗಂಟ ಬರ್ತಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ಅವ್ರ ವಿಟಿ ನೋಡಿದಾಗ ಕೂಡ ಅನಿಸಿರೋದು ಒಂದೇ ನನಗೆ. ಸೊ ತುಂಬ ಜಾಲಿಯಾಗಿ ಆ್ಯಂಡ್ ಚೆನ್ನಾಗಿರ್ತಾರೆ ಎಲ್ಲರ ಜೊತೆನೂ. ಆ್ಯಂಡ್ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಇರುವಂಥದ್ದು ನಮ್ಮ ಗಿಲ್ಲಿ ನಟ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬಂತಾಯಿತ್ತು. ಆ್ಯಂಡ್ ಲೀಕ್ಸ್ ಕೂಡ ಇತ್ತು. ಸೊ ಅಗೇನ್ ಅವ್ರು ಬಂದಿರುವಂಥದ್ದು. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇವಾಗಲೂ ಕಷ್ಟದಲ್ಲಿ ಇರೋವಂಥವ್ರು. ಅಂಥ ಒಂದು ದೊಡ್ಡ ಒಂದು ಫ್ಯಾಮ್ಲಿ ಅಂದರೆ ದುಡ್ಡಿನ ಫ್ಯಾಮ್ಲಿ ಅನ್ನಲ್ಲ. ಸೊ ಈ ಒಂದು ಸ್ಟೇಜ್ ಅವ್ರಿಗೆ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ತೊಗೊತಾರೆ ಅಂತ ಅನ್ಕೊತೀನಿ. ಆ್ಯಂಡ್ ಅವರು ಹೇಳಿದಂಥದ್ದು ಅದೇ ಕ್ಲಿಯರಾಗಿ ಯಾವುದೂ ಶೋಗಳಿಲ್ಲ. ಸೊ ಅದಕ್ಕೋಸ್ಕರನೇ ಕೇಳಿದ್ರು ಬಂದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ದುಡ್ಡು ಕೂಡ ಅವ್ರಿಗೆ ಅವಶ್ಯಕತೆ ಇದೆ. ಆ್ಯಂಡ್ ಹೆಸರಿದೆ. ಆ್ಯಂಡ್ ಒಂದು ಒಳ್ಳೆ ಟ್ಯಾಲೆಂಟ್ನ ತೋರಿಸ್ಕೊಳ್ಳಿಕ್ಕೆ ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಸ್ಟೇಜ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಅವ್ರಿಗೂ ಕೂಡ ಅಷ್ಟೇ ಜಂಟಿ ಒಂಟಿ ಅಂತ ಬಂದಾಗ ಅವ್ರಿಗೂ ಕೂಡ ಜಂಟಿ ಅಂತಲೇ ಬಂತು. ಆ್ಯಂಡ್ 73% ಬಂದಿದೆ. ಇನ್ನು 2% ಬಂದಿದ್ದರೆ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂಟಿಯಾಗಿ ಹೋಗ್ತಿದ್ರು. ಬಟ್ 2%ಇಂದ ಅವರು ಜಂಟಿ ಆಗುವಂಥ ಒಂದು ಇದು ಬಂತು, ಟೈಮ್ ಬಂತು. ಸೊ ಅದಕ್ಕೋಸ್ಕರನೇ ಅವರು ಕಾವ್ಯ ಶೈವ ಅವರನ್ನು ಚೂಸ್ ಮಾಡಿದ್ದಾರೆ. ಇವರಿಗೆ 73 ಬಂದಿರೋದ್ರಿಂದ ಇವರಿಗೆ ಒಂದು ಚೂಸ್ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ಸೊ ಅದಕ್ಕೋಸ್ಕರನೇ ಕಾವ್ಯ ಶೈವ ಅವರನ್ನು ಇವರು ಚೂಸ್ ಮಾಡಿಕೊಂಡು ಇವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಜಂಟಿಯಾಗಿ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಆ್ಯಂಡ್ ಈ ಜಂಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಪೇರ್ ಸಖತ್ತಾಗಿದ್ದಾವೆ. ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್ ಅನ್ನೋ ರೀತಿಯಲ್ಲಿ. ಒಬ್ಬರು ಗಿಲ್ಲಿ ನಟ ಸಿಕ್ಕಾಪಟ್ಟೆ ಆ್ಯಕ್ಟಿವು ಆ್ಯಂಡ್ ಡೈಲಾಗ್ ಹೊಡ್ಕೊಂಡು ಎಲ್ಲರ ಜೊತೆಗೆ ಹರಟೆ ಮಾಡಿಕೊಂಡು ಕ್ವಾಟ್ಲೆ ಕೊಟ್ಕೊಂಡಿರುವಂಥ ಹುಡುಗ. ಆ್ಯಂಡ್ ಈ ಕಡೆಗೆ ಕಾವ್ಯ ಶೈವ ಅವರು ಸಿಕ್ಕಾಪಟ್ಟೆ ಸೈಲೆಂಟು, ಇನ್ನೋಸೆಂಟು, ಯಾವುದೋ ಮಾತು ಆ ಥರ ಆಡ್ದೇನೆ ಸೈಲೆಂಟಾಗಿರುವಂಥ ಹುಡುಗಿ. ಸೊ ಇಬ್ಬರದು ಕೂಡ ಪೇರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಓಕೆ, ಈ ಒಂದು ಪೇರ್ ನೋಡ್ತಾ ಇದ್ದರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇಬ್ಬರು ಕೂಡ ಕಾಲು ಇಟ್ಟಿದ್ದಾರೆ. ಸೊ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಇಬ್ಬರು ಜಂಟಿಯಾಗಿ ಸೊ ಟಾಸ್ಕ್ಗಳನ್ನು ಆ್ಯಂಡ್ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಮುಂದಿನ ಆದೇಶ ಬರೋವರೆಗೂ ಕೂಡ ಯಾವ ರೀತಿಯಲ್ಲಿ ಜಂಟಿಯಾಗಿ ಸರ್ವೈವ್ ಆಗ್ತಾರೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಅನಿಸಿಕೆಯನ್ನು ಈ ಒಂದು ಗಿಲ್ಲಿ ನಟ ಆ್ಯಂಡ್ ಈ ಕಾವ್ಯ ಶೈವರ ಒಂದು ಜೋಡಿ ಬಗ್ಗೆ. ಬಾಯ್.